ಏನ್ರಿ ಏನಾಯ್ತು? ಯಾಕೆ ಕೂಕೊಂಡ್ರಿ? ಕನಸ ಏನಾದ್ರು ಬಿತ್ತ? ಕನಸು ಕನಸೆ ಕನಸು. ಏನ್ ಕನಸು? ಸಂತೋಷ ಯಾವ್ದೋ ಹುಡುಗಿನ ಲವ್ ಮ್ಯಾರೇಜ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದ ಕಣೆ. ಅಯ್ಯಯ್ಯೋ, ಲವ್ ಮ್ಯಾರೇಜಾ? ಹ್ಞೂ ಕಣೆ. ಕನಸಿನಲ್ಲಿ 15 ಲಕ್ಷ ರೂಪಾಯಿ ಕೊಡೋ ಸಂಬಂಧ ಕುದುರಿಸಿದ್ದೆ. 1 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ರು. ನಿಶ್ಚಿತಾರ್ಥ ಸಮಯದಲ್ಲಿ ತರಲೆ ನನ್ನ ಮಗ ಯಾವ್ದೋ ಹುಡುಗಿನ ಲವ್ ಮ್ಯಾರೇಜ್ ಮಾಡ್ಕೊಂಡ್ ಬಂದು ಗಲಾಟೆ ಎಬ್ಬಿಸ್ಬಿಟ್ಟ. ಕೊಟ್ಟ ಅಡ್ವಾನ್ಸ್ ವಾಪಸ್ ಕಿತ್ಕೊಂಡು ಹೋಗ್ಬಿಟ್ರು ಕಣೆ. ಅಯ್ಯಯ್ಯೋ, ಬೆಳಗಿನ ಜಾವದ ಕನಸು. ನನ್ಸಾದ್ರೆ ಏನ್ರಿ ಗತಿ? ಏನ್ ಗತಿನ? ಕನಸ ಇದಕ್ಕೆ ಸುಮ್ನೆ ಬಿಟ್ಟಿದೀನಿ. ಅವನೇನಾದ್ರೂ ಲವ್ ಹೋಗಿ ಒಂದು ಹೋಗ್ಲಿ, ಹೊಂಡ ತೆಗೆದು ಹೂತ್ ಬಿಡ್ತೀನಿ. ಹೂತಾಕಕ್ಕೆ ನಿನ್ನ ಮಗ ಏನು ಕೊತ್ತಂಬರಿ ಬೀಜ ಅನ್ಕೊಂಡ್ರ? ನೀವೇನ್ ಹೇಳ್ತಿದ್ದೀರಾ ಶಾಸ್ತ್ರಿಗಳೇ? ಬಾ ನಿಮ್ಗೆಲ್ಲ ಹೇಳ್ತೀನಿ ನೋಡಯ್ಯ. ಈ ಹೆಣ್ಣು ಹೆತ್ತವರು ಬಹಳ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ. ವರದಕ್ಷಿಣೆ, ವರೋಪಚಾರ ಈ ಖರ್ಚನೆಲ್ಲ ಉಳಿಸೋಕೋಸ್ಕರ ಅವ್ರವ್ರ ಹೆಣ್ಣು ಮಕ್ಕಳಿಗೆ ನಿಮ್ಮ ಗಂಡಂದ್ರ ನೀವೇ ಹುಡ್ಕೊಳ್ಳಿ ಅಂತ ಬೀದಿಗೆ ಬಿಟ್ಬಿಟ್ಟಿದ್ದಾರೆ. ಹೌದಾ? ಹ್ಞೂ ಕಣಮ್ಮ. ಈಗಿನ ಹುಡುಗರು ಪ್ರೇಮಲೋಕ, ಮೈನೆ ಪ್ಯಾರಕ್ಕಿ ಅಂತ ಪಿಕ್ಚರ್ ನೋಡ್ಕೊಂಡು ಲವ್ ಗೀವ್ ಅಂತ ಆ ಹುಡುಗಿ ಹಿಂದೆ ಬಿದ್ದು ಡವ್ ಹೊಡ್ಕೊಂಡು ಅವ್ರನ್ನೇ ಮದುವೆ ಮಾಡ್ಕೊಂಡು ಹೀರೋಗಳ ತರ ಮನೆಗೆ ಬಂದು ಬಿಡ್ತಾರೆ. ಅಪ್ಪ ಅವ್ರ ಬಾಗ್ಲು ನಾನು ವರದಕ್ಷಿಣೆ ವರೋಪಚಾರ ಕೊಡೋ ಸಂಬಂಧ ಕರ್ಕೊಂಡ್ ಬರ್ತೀನಿ. ಅಷ್ಟ್ರಲ್ಲಿ ನಿನ್ನ ಮಗ ಮದುವೆ ಮಾಡ್ಕೊಂಡು ಯಾರನ್ನಾರು ಇಲ್ಲಿ ಕರ್ಕೊಂಬನ್ನೋ ನನಗ್ ಗೊತ್ತಿಲ್ಲ. ಹುಷಾರು ಹುಷಾರು. ಏನ್ರಿ ಮಾಡೋದು? ಡ್ಯಾಡಿ ಮಮ್ಮಿ ಇಬ್ರು ಸೇರ್ಕೊಂಡು ನನ್ನ ಚಿತ್ರಾನ್ನ ಮಾಡಾಕ್ಬಿಟ್ರಲ್ಲ. ಏಯ್, ಇನ್ಮೇಲೆ ನೀನು ಹೀಗೆ ಇರ್ಬೇಕು. ಹಿಂಗೆ ಇರ್ಬೇಕಾ? ಹೌದು. ಹಂಗಾದ್ರೆ ಒಂದ್ ಭಿಕ್ಷಾ ಪಾತ್ರೆ ಕೊಟ್ಬಿಡಿ. ಅಮ್ಮ ತಾಯಿ ಅಂತ ಭಿಕ್ಷಾ ಎತ್ಕೊಂಡ್ ಬಂದ್ಬಿಡ್ತೀನಿ. ಮುಚ್ಚಬಾಯಿ. ಈಗಿನ ಕಾಲದ ಹುಡುಗಿಯರು ರೋಡಿ ಬಂದ್ಬಿಟ್ಟಿದಾರಂತೆ. ಸ್ಟೈಲ್ ಮಾಡೋ ಹುಡುಗನ್ ಕಂಡ್ರೆ ಸಾಕು ಲವಕ್ ಅಂತ ಹಿಡಿದು ಒಳ ಹಾಕೊಂಡ್ಬಿಡ್ತಾರಂತೆ. ನೀನೇನಾದ್ರೂ ಸ್ಟೈಲ್ ಗೀಲ್ ಮಾಡಿ ಲವ್ ಗೀವ್ ಅಂತ ಮಾಡ್ದ್ಯೋ ಮರ್ಡರ್ ಮಾಡ್ಬಿಡ್ತೀನಿ ನಿನ್ನ. ನೋಡೋ, ಅದಕ್ಕೆ ನಾವಿಬ್ರು ನಿನಗೆ ಹೆಣ್ಣು ಹುಡುಕಿ ಮದುವೆ ಮಾಡೋವರೆಗೂ ನೀನ್ ಹೀಗೆ ಇರ್ಬೇಕು. ಇಲ್ಲೋ ದನ ಪಿಚಾಚಿಗಳ, ನೀವು ನನ್ನ ಹಿಂಗ್ ಗಲೀಜ್ ಮಾಡ್ಬಿಟ್ರೆ ಕ್ಲೀನ್ ಮಾಡ್ಕೊಂಡು ಹುಡುಗಿರು ಡೌಡಿಯಕ್ಕಾಗಲ್ಲ ಅನ್ಕೊಂಡ್ಬಿಟ್ಟಿದ್ರಾ? ನೋಡ್ದೇನೆ ಆಮೇಲೆ ಕ್ಲೀನ್ ಮಾಡ್ಕೋಬಹುದು ಅಂತ ಯೋಚನೆ ಮಾಡ್ತಿದ್ದಾನೆ. ಲೈ, ಏನಾರ ಕ್ಲೀನ್ ಮಾಡ್ಕೊಂಡ್ಯೋ ಮನೆ ಬಿಟ್ಟು ಓಡಿಸ್ಬಿಡ್ತೀನಿ. ಲೈ, ಇನ್ಮೇಲೆ ಇವನಿಗೆ ಬಾಚಣಿಗೆ ಪೌಡ್ರು ಕನ್ನಡಿ ಏನು ಸಿಗ್ಬಾರ್ದು. ಲೈ, ನಡಿಯೋ ಅಂಗಡಿಗೆ. ಹಿಂಗೇನಾ? ಹ್ಞೂ ನಡಿಯೋ. ತಾಯಿ ನೋಡು, ತರ್ಲೇನ ತಾಯಿ ತಂದೆಯ ಸೇವೆಯ ಯೋಗ. ಒಳ್ಳೆ ರಾಗಿ ಮಿಷಿನ್ ತರ ಸೌಂಡ್ ಮಾಡ್ತಾ ಇತ್ತಲ್ಲ. ಬ್ರಿಟಿಷರು ಇಂಡಿಯಾ ದೇಶ ಬಿಟ್ಟೋದಾಗ ನಮ್ ಡ್ಯಾಡಿಗೆ ಇದನ್ನ ಕೊಟ್ಟಿದ್ರು ಅಂತ ಕಾಣುತ್ತೆ. ಇದನ್ನೇ ಕೊಂದ್ ಸಾಯ್ತಾವನೆ ಡರ್ಟಿ ಫಾದರ್. ಊಟ ರೆಡಿ. ಏನ್ ಮಾಡಿದ್ಯಾ? ತಟ್ಟೆ ಇಡ್ಲಿ ಮಾಡಿದೀನಿ. ಎಷ್ಟು ಹಾಕಿದ್ಯಾ? 3 ಇಟ್ಟಿದ್ದೀನಿ. 2 ನೀವು ತಿನ್ನಿ, 1 ಅವನಿಗೆ ಕೊಡಿ. ಇಷ್ಟು ದೊಡ್ಡ ಇಡ್ಲಿನಾ? ಲೈ ತೊಳೆ, 2 ಸಾಕು. ಅವನೊಂದು ನಾನು ತಿಂತೀವಿ. ಇದನ್ನ ಒಳಗಿಡು. ಒಳ್ಳೇದಾಯ್ತು ಬಿಡಿ. ಡ್ಯಾಡಿ ಜಂಬೂ ಜಟ್ ರೆಡಿ, ಟೇಕ್ ಆಫ್ ಆಗೋಣ. ಆ ಹುಡುಗಿ ಏನಾದ್ರೂ ಇವನಿಗೆ ಡವ್ ಹೊಡೆದು ಬಿಟ್ರೆ ಏನ್ ಬೇಕು ಪುಟ? ಓ, ಬಿಸ್ಕೆಟ್ ಬೇಕಾ? ಎಷ್ಟು ಸಮಯ ಇದೆ ಬಿಸ್ಕೆಟ್? ಒಂದು 5 ಪೈಸೆಗೊಂದು. 10 ಪೈಸೆಗೊಂದು. ಲೈ ಸುಮ್ನಿರ. ಅವನಿಗೆ ಹೊಸದ ಕೆಲಸ ಸೇರ್ಕೊಂಡಿದ್ದಾನೆ. ಛತ್ರಿ ಫಾದರ್. ಅವ್ನಿಗೆ ರೇಟ್ ಗೊತ್ತಿಲ್ಲ. ಎಷ್ಟು ಬೇಕು ಅಂದ್ರಿ? 5 ಕೊಡಿ. ಅಮ್ಮ ತಾಯಿ ಲಕ್ಷ್ಮಿ. ಪಾಪದ ಮುದುಕ ಜಮಾಯಿಸು. ಏನೋ ಸ್ಕೀಮ್ ಆಗ್ತಾ ಅವನೇ. ತಗೊಳ್ಳಿ. ಬರೀ 4 ಇದೆಯಲ್ಲ ಸಮಯ. ರೇ, ಕೆಳಗೆ ಬೀಳಿಸಿರ ನೋಡಿ. ನೀವೇನ್ರಿ ಬೆಳೆಸಿದ್ದು? ನಾನ್ ಬೀಳಿಸಿದ್ನ ಕೈ ತಗಲ್ಸಿ ನೀವೇ ಬೀಳಿಸಿರ ನೋಡಿ. ಒಳ್ಳೆ ಸಾಹಸ ಆಯ್ತು. ಬಾ ಪುಟ್ಟ, ಮೈ ಮೇಲೆ ಬೆಳಗ್ ಬರ್ತಾ ನೀವು. ಹೋಗೋಣ ಬಾ. ಬೆಳಗ್ಗೆ ಯಾಕೆ ಅವಾಜ್ ಆಗ್ತೀಯಾ? ಯಾರಾದ್ರೂ ನೋಡಿದ್ರೆ ನಮ್ಮನ್ನ ಚಿಲ್ರೆಗಳು ಅನ್ಕೊಂಡ್ಬಿಡ್ತಾರೆ. ಲೈ ಮುಚ್ಕೊಂಡಿರೋ. 1 2 3. ಇದು 5 ಪೈಸಕ್ಕೊಂದು. ತಂದೆ, ನೀನೆಲ್ಲೋ ಹಿಂದಿನ ಜನ್ಮದಲ್ಲಿ ಚಾಣಕ್ಯನ್ ಚಪ್ಪಲಿ ಒಲೆನಾಗಿದ್ದೆ ಅಂತ ಕಾಣಿಸುತ್ತೆ. ನೋಡು, ಅಂಗಡಿಲಿ ಕುಂಕುಮ ಮುಗಿದೋಗಿದೆ. ಮಾರ್ಕೆಟಿಗೆ ಹೋಗಿ ತಗೊಂಡ್ಬರ್ತೀನಿ. ಅಂಗಡಿ ಕಡೆ ಭದ್ರ. ಯಾರಾದ್ರೂ ಗಿರಾಕಿಗಳು ಬಂದ್ರೆ ನಾನ್ ಯಾವ ರೀತಿ ಮೋಸ ಮಾಡಿದ್ನೋ ಅದೇ ರೀತಿ ವ್ಯಾಪಾರ ಮಾಡ್ಬೇಕು. ಏನು? ಆ ಚೀಲ ಕೊಡು. ನೀನ್ ಚಡ್ಡಿನೇ ಗೋಣಿಚಿಲ್ಲ. ಅಂಗಡಿ ಕಡೆ ಹುಷಾರು. ತಾಯಿ ತಂದೆಯ ಸೇವೆಯ
ನಮ್ ಡವೇನ ನೋಡ್ಬಿಟ್ರೆ ಅಯ್ಯಯ್ಯೋ ಈಗ್ಲಾದ್ರೂ ನನ್ ಡವ್ ಬರ್ಬಾರ್ದಾ? ನೀನೇ ಕಣ್ಣಿ ಬಿಡಲ್ಲ ಅಂತಾಳೆ, ಒಳ್ಳೆ ಪಂಡ್ರಿ ಬಾಯ್ತರ ಭಕ್ತಿಯಿಂದ ಪೂಜೆ ಮಾಡ್ತಾವಳೆ. ರೀ ಸ್ವಾಮಿ ಮಂಗಳಾರತಿ ತಗೊಳ್ರಿ. ಅಯ್ಯೋ ಏನು ಐಡಿಯಾನೇ ಬರ್ತಾ ಇಲ್ವೇ. ದೇವ್ರೇ ನೀನಾದ್ರೂ ಸ್ವಲ್ಪ ಕೊಡಪ್ಪ ಐಡಿಯಾನಾ. ಹನುಮಂತಪ್ಪ ಗಣೇಶಪ್ಪನ್ಗಿನ್ನ ನೀನೇ ವಾಸಿ, ಒಳ್ಳೆ ಐಡಿಯಾ ಕೊಟ್ಟೆ. ಹಲೋ ಎಕ್ಸ್ಕ್ಯೂಸ್ ಮೀ, ಅದು ಏನು? ನಿಮ್ಮ ಹೂವ. ಥ್ಯಾಂಕ್ ಯು. ನಾನು ನಿಮ್ಮ ಮನೆ ಇದೆಯಲ್ಲ. ಮುಚ್ಚರ ಬಾಯ್ನ. ನಮ್ಮಪ್ಪ ದೇವಸ್ಥಾನದಲ್ಲಿ ಕುಂಕುಮ ಹಾಕಿದ್ರೆ ನಿಮ್ಮ ಅಪ್ಪಂದಿರ ಅವ್ರ ಮನೆ ಇತ್ಲಿಂದ ಒಣಗಿರೋ ಬಟ್ಟೆಗಳನ್ನ ಕದ್ದು ಬಿಡ್ತಾರೆ ಗೊತ್ತಾ? ನಿಮ್ಮಪ್ಪ ಇಷ್ಟೊಂದು ಸ್ಟ್ರಿಕ್ಟ್ ಇರ್ಬೇಕಾದ್ರೆ ಎದುರು ಮನೆ ಸಂಗೀತನ ಲವ್ ಮಾಡೋ ಹುಚ್ಚು ನಿಂಗೆ ಯಾಕೆ ಅಂತೀನಿ. ಅಕಸ್ಮಾತ್ ನಿಮ್ಮಿಬ್ಬರು ಲವ್ ಸಕ್ಸಸ್ ಆದ್ರೆ ನಿಮ್ಮಪ್ಪ ಮದ್ವೆಗೆ ಒಪ್ಕೊಂತಾನೆ ಅಂತ ತಿಳ್ಕೊಂಡಿದ್ಯಾ? ಇದಕ್ಕಿಂತ ನೀನು ಬೇರೆ ರೂಟ್ ನಲ್ಲಿ ಟ್ರೈ ಮಾಡೋದು ಬೆಸ್ಟ್ ಅಂತೀನಿ ನಾನು. ಅದ್ ಯಾವ ರೂಟ್ ಅಂತ ಹೇಳಮ್ಮ. ಆ ರೂಟ್ ಅಲ್ಲಿ ಬೆಟ್ಟ ಇರ್ಲಿ, ಗುಡ್ಡ ಇರ್ಲಿ, ಹಳ್ಳ ಇರ್ಲಿ, ಕೊಳ್ಳ ಇರ್ಲಿ, ಜರಿ ಇರ್ಲಿ, ಪಿರಿ ಇರ್ಲಿ, ಅದನ್ನ ಪಿಶಿಕ್ ಅನ್ಸ್ಬಿಟ್ಟು ಒಂದೇ ಮೂಮೆಂಟ್ ಕೊಟ್ಟು ಅವಳು ಹಂಗೇ ಸೇರ್ಬಿಡ್ತೀನಿ. ವಾಟ್ ಈಸ್ ದ್ಯಾಟ್? ಅದೇನ್ ಮಾಡ್ಬೇಕು ಐಡಿಯಾ ಕೊಡ್ರಮ್ಮ. ಅವರಪ್ಪ ಸಂಗೀತಗಾರ ಅಲ್ವಾ? ಕರೆಕ್ಟ್. ಯಾಗಿದ್ರು ಅವರಪ್ಪ ಸಂಗೀತಗಾರ. ಸಂಗೀತ ಕಲಿತೀರಿ ಅಂತ ಅವ್ರ ಮನೆಗೆ ಎಂಟ್ರಾಗು. ಸಂಗೀತ ಕಲಿತಾ ಕಲಿತಾ ಸಂಗೀತನೇ ಕದ್ಬಿಡು. ಅವರಪ್ಪಂಗೂ ಡೌಟ್ ಬರಲ್ಲ, ನಿಮ್ಮಪ್ಪನ್ಗೂ ಡೌಟ್ ಬರಲ್ಲ. ಸಂಗೀತ ಕ್ಲಾಸಿಗೆ ಸೇರ್ಕೊಂತೀಯ, ಎಗರಿಸಿ ಕುಂಡೆ ಮೇಲೆ ಒದ್ದೆ ಅಂದ್ರೆ ಬಾಯಲ್ಲಿರೋ ಹಲ್ಲೆಲ್ಲ ಉದ್ರಬೇಕು. ಡ್ಯಾನ್ 100 ರೂಪಾಯಿ ಎಲ್ ಸಿಕ್ತೋ? ಅಪ್ಪ ನಾನ್ ಯಾರ ಮಗ ಹೇಳು? ನಂಗೇನ್ ಗೊತ್ತು, ನಿಮ್ಮ ಅಮ್ಮನ್ ಕೇಳು. ರೀ ಅವನು ನಿಮ್ಮ ಮಗನೇ. ಹೌದು, ನನ್ನ ಮಗನೇ. ಅಬ್ಬಾ ಸದ್ಯ ಕನ್ಫರ್ಮ್ ಆಯ್ತಲ್ಲ. ಅಪ್ಪ ನಾನ್ ನಿನ್ ಮಗ ಆದ್ಮೇಲೆ ಲಾಭ ಇಲ್ದಾರೆ ಕೆಲಸ ಮಾಡ್ತೀನಾ? ಲೋ ಅದೇನ್ ಬಿಡ್ಸಿ ಹೇಳೋ. ಅದು ಬೆಳಗ್ಗೆ ಅಂಗಡಿಲಿ ಯಾರು ಗಿರಾಕಿಗಳಿರಲ್ಲ, ಒಬ್ಬನಿಗೆ ಬೇಜಾರಾಯ್ತು ಅಂತ ಗಂಟೆ ಸಾಲ ಅಂತ ಆಡಕ್ ಶುರು ಮಾಡ್ಬಿಟ್ಟೆ. ಆಗ ಅವ ಪ್ರೊಡ್ಯೂಸರ್ ಬಂದ. ಯಾತಕ್ಕೆ? ಕೊಬ್ಬರಿ ಮಿಠಾಯಿ ತಿನ್ನಕ್ಕೆ. ನನ್ನ ವಾಯ್ಸ್ ನ ಕೇಳಿ ನಾನ್ ಮುಂದೆ ತೆಗಿತಾ ಇರೋ ಚಿತ್ರ ಬಗ್ಗಿ ನೋಡಿದ್ರೆ ಬಂಗಾರಾಗೆ ಬಾರ್ಸು ಅಂದ. ಏನ್ನ? ಮ್ಯೂಸಿಕ್ ನ 50,000 ರೂಪಾಯಿ ಕೊಡಕ್ ಬಂದ. 50,000ನಾ? ಅದು ಬರೀ ಟೋಕನ್ ಅಡ್ವಾನ್ಸು. ಪೂರಾ ಪಿಕ್ಚರ್ ಬಾರಿಸಿದ್ರೆ 2 ಲಕ್ಷ ರೂಪಾಯಿ ಕೊಡ್ತೀನಿ ಅಂದ. ಏನು ನೀನ್ ಹೇಳ್ತಿರೋದು? ಒಂದ್ ಪಿಕ್ಚರಿಗೆ ಮ್ಯೂಸಿಕ್ ಬಾರಿಸಿದ್ರೆ 2 ಲಕ್ಷ ನಿಜವಾಗ್ಲೂ ಕೊಡ್ತಾರಾ? ಅದು ಹೊಸಬ್ರಿಗೆ. ತಮಿಳ್ನಲ್ಲಿ ಅವನೇ ಒಬ್ಬ ಹಳೆಯ ರಾಜ ಅಂತ, ಅವನೊಂದು ಪಿಕ್ಚರ್ ಮ್ಯೂಸಿಕ್ ಬಾರಿಸಿದ್ರೆ 20 ಲಕ್ಷ. ಕನ್ನಡದಲ್ಲಿ ಅವರಲ್ಲ ಹಂಸ ಲೇಖ, ಒಂದು ಪಿಕ್ಚರ್ ಮ್ಯೂಸಿಕ್ ಬಾರಿಸಿದ್ರೆ 25 ಲಕ್ಷ. 3 ನಿಮಿಷ ಬಂದು ಆಡೋಗ್ತಾರಲ್ಲ SP ಬಾಲಸುಬ್ರಹ್ಮಣ್ಯಂ, ಒಂದು ಪಿಕ್ಚರ್ 30 ಲಕ್ಷ. ಅಯ್ಯೋ ಅಯ್ಯೋ, ನೀನ್ ಯಾಕೋ ಬಾರ್ಸೋದ್ ಕಲೀಲಿಲ್ಲ? ಏನ ಸಂಗೀತ